ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಯೂಸ್ಫುಲ್ ಆಗುವಂತಹ ವೀಡಿಯೋನ ಶೇರ್ ಮಾಡ್ಕೊತಿದ್ದೀನಿ. ಯಾವ ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಸಿಂಪಲ್ಲಾಗಿ ಮೇಕಪ್ನ ಯಾವ ಥರ ಮಾಡ್ಕೊಳ್ಳೋದು ಮನೇಲೇ, ಮತ್ತು ನಮ್ಮ ಹತ್ರ ಇರೋ ಪ್ರಾಡಕ್ಟಲ್ಲೇ ನಮ್ಮ ಹತ್ರ ಸಿಗುವಂತಹ ಅಂದರೆ ನಮ್ಮ ಬಜೆಟಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ಸಿಂಪಲ್ಲಾಗಿ ಲುಕ್ ಚೆನ್ನಾಗಿ ಕಾಣಿಸೋ ಥರ ಫೋಟೋಸ್ಗಾಗಿರ್ಬೋದು, ಇಲ್ಲ ಫಂಕ್ಷನ್ಸ್ಗಳಿಗೆ ಯಾವುದಕ್ಕಾದ್ರೂ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫಸ್ಟು ಫೇಸ್ನ ವಾಶ್ ಮಾಡ್ಕೊಂಡು ಬರಬೇಕು. ನೀಟಾಗಿ ವಾಶ್ ಮಾಡ್ಕೊಂಡು ಬಂದಮೇಲೆ ಇವಾಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಫೇಸು ಸ್ವಲ್ಪ ನಾರ್ಮಲಾಗಿ ಚೆನ್ನಾಗಿರುತ್ತೆ. ಆದಷ್ಟು ಮೇಕಪ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನೀರು ಜಾಸ್ತಿ ಕುಡಿಬೇಕು. ಸೊ ಇವಾಗ ಫಸ್ಟು ನಾನು ಮುಖಕ್ಕೆ ಏನು ಹಚ್ಚುತ್ತೀನಿ ಅಂತಂದರೆ ಫಸ್ಟು ನಾನು ಪಾಂಡ್ಸ್ದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ಅದಂತೂ ತುಂಬ ಬೆನಿಫಿಟ್ಸ್ ಇದೆ ಅಲ್ವಾ. ಆಲ್ಮೋಸ್ಟ್ ಎಲ್ಲರ ಸ್ಕಿನ್ನು ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಿಮಗೂ ಮ್ಯಾಚ್ ಆಗಬಹುದು. ನೆಕ್ಸ್ಟ್ ಪಾಂಡ್ಸ್ ಕ್ರೀಮ್ ಆದಮೇಲೆ ಪಾಂಡ್ಸ್ದು ಸೀರಮ್ ಬರುತ್ತೆ ಅಲ್ವಾ, ಅದನ್ನು ಅಪ್ಲೈ ಮಾಡ್ಕೋತೀನಿ. ನಾನು ಯೂಸ್ ಮಾಡೋದು ಬಂದುಬಿಟ್ಟು ಒಂದು 4 ಐಟಮ್ಸ್ ಅಷ್ಟೇ ಫೇಸ್ಗೆ, ಜಾಸ್ತಿ ಯಾವುದನ್ನು ನಾನು ಅಪ್ಲೈ ಮಾಡಲ್ಲ. ಮತ್ತು ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿ ಅದನ್ನು ಹಾಕೊಳ್ಳೋದು ಕೂಡ ನನಗಿಷ್ಟ ಇಲ್ಲ, ಯಾಕಂದರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅಷ್ಟೇ ಒಂಥರ ಬ್ರೈಟಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಿದ್ದೆ, ಇದು ಖಾಲಿ ಆಗಿದೆ. ಸೊ ಇವಾಗ ಇದನ್ನು ಬಿಟ್ಟಿದ್ದಾರೆ ಲ್ಯಾಕ್ಮಿ ಅವ್ರದ್ದು. ಸೊ ಇದಿತ್ತು ಲಾಸ್ಟ್ ಟೈಮ್. ಸೊ ಇವಾಗ ಇದು ಬಂದಿದೆ. ನಾನು ಇವಾಗ ಇದನ್ನು ಯೂಸ್ ಮಾಡ್ತೀನಿ. ಜಾಸ್ತಿ ಏನು ಯೂಸ್ ಮಾಡಲ್ಲ, ಸ್ವಲ್ಪ ಡ್ರಾಪ್ ಇಲ್ಲಿಗೆ ಹಾಕ್ತೀನಿ. ಸ್ವಲ್ಪ ನನಗೆ ಐ ಕೆಳಗಡೆ ಸ್ವಲ್ಪ ಡಾರ್ಕ್ನೆಸ್ ಜಾಸ್ತಿ, ಪಿಂಪಲ್ಸ್ ಐತೆ ಇಲ್ಲೆಲ್ಲ. ಪಿಂಪಲ್ಸ್ ಮಾರ್ಕ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪಿಂಪಲ್ಸ್ ಮಾರ್ಕ್ ಎಲ್ಲ ಐತೆ. ಸೊ ಅದನ್ನ ಕವರ್ ಮಾಡ್ಕೊತೀನಿ. ಸ್ವಲ್ಪ ಜಸ್ಟ್ ಇಷ್ಟನ್ನು ಅಪ್ಲೈ ಮಾಡಿ, ಇನ್ನೊಂದು ಸ್ವಲ್ಪ ಐತೆ, ಇದನ್ನ ಸ್ವಲ್ಪ ನೆಕ್ ಪಾರ್ಟ್ಗೆ ಅಪ್ಲೈ ಮಾಡ್ತೀನಿ. ಇಷ್ಟೇ, ಇನ್ನು ಇಲ್ಲ ಸ್ವಲ್ಪ ತಗೊಂಡ್ರೆ ಸಾಕು. ಲ್ಯಾಕ್ಮಿ ಅವ್ರದ್ದು ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಲ್ಯಾಕ್ಮಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಲ್ಯಾಕ್ಮಿನ ಒಂದು 2 ಡ್ರಾಪ್ ಅಷ್ಟು ತೊಗೊಂಡು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಡಾರ್ಕ್ನೆಸ್ ಇರೋ ಕಡೆ ಮತ್ತು ಪಿಂಪಲ್ಸ್ ಮಾರ್ಕ್ ಇರೋ ಕಡೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಲೆಂಡರಲ್ಲಿ ಇವಾಗ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ, ಅವಾಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸ್ವಲ್ಪ ಟೈಮ್ ಬೇಕು ಅದು ಸೆಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಹಚ್ಕೊಂಡ್ಬಿಡಿ, ಅಲ್ಲೇ ಇರುತ್ತೆ ಅಲ್ವಾ. ಫೇಸು ಮತ್ತು ನೆಕ್ಕು ಐಯರ್ 3 ಸೇಮ್ ಕಲರ್ ಕಾಣಬೇಕು. ಸ್ವಲ್ಪ ಡಿಫ್ರೆನ್ಸ್ ಕಾಣಿಸಿದ್ರು ಹೆವಿಯಾಗಿ ಮೇಕಪ್ ಮಾಡ್ಕೊಬಿಟ್ಟಿದ್ದೀವಿ ಏನೋ, ಸ್ಕಿನ್ ಟೋನ್ ಮ್ಯಾಚ್ ಆಯ್ತಾ ಇಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ. ನೀಟಾಗಿ ಎಲ್ಲ ಕಡೆನೂ ಈ ಥರ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಂಡ್ಬಿಡಿ. ಅಕಸ್ಮಾತ್ ನಿಮ್ಮ ಹತ್ರ ಬ್ಲೆಂಡರ್ ಏನಾದರೂ ಇಲ್ಲ ಅಂತಂದರೆ ಜಸ್ಟ್ ನಾನು ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಬಫ್ ಆದ್ರೂ ಇರುತ್ತೆ ಅಲ್ವಾ. ಸೊ ಇದರಲ್ಲಿ ಟ್ಯಾಬ್ ಮಾಡ್ಕೋಬಹುದು. ಜಸ್ಟ್ ಈ ಥರ ಅನ್ಕೊಂಡು ಹಿಂಗೆ ಮಾಡ್ಕೋಬಹುದು. ಇದು ಅಕಸ್ಮಾತ್ ಇಲ್ಲ ಅಂತಂದರೆ ಈಸಿಯಾಗಿನೇ ಸ್ವಲ್ಪ ಕೈಯಲ್ಲಿ ಈ ಥರ ಡಬ್ ಮಾಡಿದ್ರೆ ಸಾಕು, ಅದು ಆರಾಮಾಗಿ ಸೆಟ್ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಸ್ವಲ್ಪ ಟೈಮ್ ತಗೊಂಡಾದ್ಮೇಲೆ ಅದು ಅಡ್ಜಸ್ಟ್ ಆಗಿರುತ್ತೆ ಫೇಸ್ಗೆ. ಸ್ಟಾರ್ಟಿಂಗ್ ಹಚ್ಕೊಳ್ಳೋರಿಗೆ ಸ್ವಲ್ಪ ಓವರ್ ಆಗಿ ಬ್ರೈಟ್ ಆಗಿ ಬೂದು ಥರ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಟೈಮ್ ಅದನ್ನ ಫ್ರೀ ಬಿಡಿ, ಅದು ಅಡ್ಜಸ್ಟ್ ಆಗೋವ್ರಿಗೆ ಸರಿ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಪೌಡರ್ನ ಡ್ಯಾಸ್ಲರ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಇದು ಬೇಡ ಅಂತಂದರೆ ನೀವು ಲ್ಯಾಕ್ಮಿ ಅವ್ರದ್ದೇನೆ ಕೂಡ ಯೂಸ್ ಮಾಡ್ಬೋದು. ನಾನು ಲ್ಯಾಕ್ಮಿ ಅವ್ರದ್ದೇ ಕೂಡ ಯೂಸ್ ಮಾಡ್ತಿದ್ದೆ, ಅದು ಖಾಲಿ ಆಯಿತು ಅಂತ ಇವಾಗ ಈ ಕಂಪ್ನಿದು ಯೂಸ್ ಮಾಡ್ತಿದ್ದೀನಿ. ನೀವು ಬ್ರಷಲ್ಲಾದರೂ ಕೂಡ ಕಾಂಪ್ಯಾಕ್ಟ್ ಪೌಡರ್ನ ಹಚ್ಕೋಬೋದು, ಇಲ್ಲ ಬಫ್ ಬರುತ್ತಲ್ಲ ಅದರಲ್ಲೂ ಕೂಡ ಹಚ್ಕೋಬೋದು. ನಿಮ್ಗೆ ಯಾವುದು ಈಸಿ ಆಗುತ್ತೆ, ನಿಮ್ಮ ಹತ್ರ ಯಾವುದು ಇದೆ ಅದರಲ್ಲಿ ಹಚ್ಕೊಳ್ಳಿ. ಜಸ್ಟ್ ಸ್ವಲ್ಪ ಹಾಕೊಂಡ್ರೆ ಸಾಕು, ಜಾಸ್ತಿ ಹಾಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಸ್ವಲ್ಪ ಜಸ್ಟ್ ಇಷ್ಟೇ ಸಾಕು ಅಂತ ಅನ್ಕೋತೀನಿ.
ನನ್ನ ಫೇಸ್ಗೆ ನಾನು ಕ್ರೀಮೆಲ್ಲ ಹಚ್ಕೊತಿದ್ರು ನಾನು ಇದೀನಾ ಇಲ್ವಾ ಅನ್ನೋದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗಲ್ಲ. ಬಿಕಾಸ್ ನನ್ನ ಸ್ಕಿನ್ನು ಮತ್ತು ಫೌಂಡೇಶನ್ ಎರಡು ಸೇಮ್ ಇರೋದ್ರಿಂದ ಅಷ್ಟೊಂದು ಜಾಸ್ತಿಯಾಗಿ ನಾನು ಹಚ್ಕೋತಿರೋದು ಗೊತ್ತಾಗೋದಿಲ್ಲ. ಸೊ ನೀವು ಕರೆಕ್ಟಾಗಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇನೆ ಸಾಕು. ಮೇಕಪ್ ಅಂತ ಏನು ತುಂಬ ಪ್ರೊಫೆಷನಲ್ ಆಗೆಲ್ಲ ಮಾಡ್ಕೊಳಕ್ ಹೋಗಿಲ್ಲ. ಸಿಂಪಲ್ ಆಗಿ ನಮ್ಮ ಹತ್ರ ಇರೋ ಅಂತ ಪ್ರಾಡಕ್ಟ್ ಅಲ್ಲೇನೆ ಮಾಡ್ಕೋಬಹುದು ಆರಾಮಾಗಿ. ಜಸ್ಟ್ ಇಷ್ಟಾದ್ಮೇಲೆ ಅದು ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ. ಮುಂಚೆನೆ ಇದನ್ನ ಹಚ್ಕೊಳ್ಳಿ. ಹಚ್ಚಿದ್ರೆ ಸಾಕು. ನೆಕ್ಸ್ಟ್ ನಿಮ್ದು ಏನು ಯೂಸ್ ಮಾಡ್ತೀರಾ ಅದನ್ನ ಹಚ್ಕೊಂಡ್ರೆ ಸಾಕಾಗುತ್ತೆ. ಐಬ್ರೋನ ಸ್ಟ್ರೈಟ್ ಮಾಡ್ಕೋತೀನಿ. ಏನು ಐಬ್ರೋ ಪೆನ್ಸಿಲ್ ಅದೇನೋ ಅಪ್ಲೈ ಮಾಡಕ್ ಹೋಗಲ್ಲ. ಜಸ್ಟ್ ಅಪ್ಲೈ ಮಾಡೋರಿದ್ರೆ ನಾನು ಹೇಳ್ತೀನಿ, ನಿಮ್ಗೆ ಹೆಂಗ್ ಅನ್ಸುತ್ತೆ ಅದನ್ನ ನಾನು ಜಾಸ್ತಿ ಅಪ್ಲೈ ಮಾಡಕ್ ಹೋಗಲ್ಲ, ನನ್ಗೆ ಇಷ್ಟನೂ ಇಲ್ಲ. ಸೊ ಜಸ್ಟ್ ನಿಮ್ಗೆ ಯಾರಿಗಾದ್ರೂ ಯೂಸ್ ಮಾಡಿದ್ರೆ ಫಸ್ಟ್ ನೀವು ಏನ್ ಮಾಡಿ ಅಂದ್ರೆ ಇಲ್ಲಿ ಐಬ್ರೋದು ಕಾರ್ನರ್ ಬರುತ್ತಲ್ಲ ಅದನ್ನ ಅಲ್ಲಿಗೆ ಹಚ್ಕೊಳ್ಳಿ. ಫಸ್ಟ್ ಐಬ್ರೋ ಕಾರ್ನರ್ ಹತ್ರ ಹಚ್ಕೊಳ್ಳಿ. ಫಸ್ಟ್ ಅದನ್ನ ಲೈನ್ ಮಾಡ್ಕೊಬಿಡ್ಬೇಕು ನೀವು. ಕೆಳಗಡೆ ಕೂಡ ಅಷ್ಟೇನೆ. ಬೇಕು ಅಂದ್ರೆ ಸ್ವಲ್ಪ ಡಾರ್ಕ್ ಬೇಕು ಅಂತಂದ್ರೆ ನೀವು ಇಲ್ಲಿ ಹಚ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನನ್ಗೇನ್ ಅವಶ್ಯಕತೆ ಇಲ್ಲ, ನನಗೆ ಇಷ್ಟನೂ ಇಲ್ಲ. ಸ್ವಲ್ಪ ಅದು ಹೆವಿ ಅನ್ನೋ ತರ ಕಾಣಿಸ್ಬಿಡುತ್ತೆ. ಜಸ್ಟ್ ಇದ್ರಲ್ಲಿ ನಾನು ಸ್ಟ್ರೈಟ್ ಮಾಡ್ಕೊಬಿಡ್ತೀನಿ ಅಷ್ಟೇ. ಬೇಕು ಅಪ್ಲೈ ಮಾಡೋರು ಫಸ್ಟ್ ಇಲ್ಲಿ ಸ್ವಲ್ಪ ಕಾರ್ನರ್ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಆಯ್ತಾ. ಐ ಮೇಕಪ್ ಕೂಡ ನಾನು ಏನು ಮಾಡ್ಕೊಳ್ಳಲ್ಲ. ಜಸ್ಟ್ ಮಾಡ್ಕೋಬೇಕು ಅಂತಂದ್ರೆ ಈ ತರ ಪ್ಯಾಲೆಟ್ ಬರುತ್ತೆ ಅಲ್ವಾ, ಈ ಪ್ಯಾಲೆಟ್ ಅಂದ್ರೆ ನಾನು ಜಾಸ್ತಿ ಅಮೌಂಟ್ ಎಲ್ಲ ಕೊಟ್ಟು ಏನು ಅಪ್ಲೈ ಮಾಡ್ಕೊಳಕ್ ಹೋಗಲ್ಲ. ಜಸ್ಟ್ ಸಿಂಪಲ್ ಆಗೇನೆ ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಲೈಟ್ ಕಲರ್ ಯಾವ್ದಿರುತ್ತೆ ಅದನ್ನ ಜಸ್ಟ್ ಅಪ್ಲೈ ಮಾಡ್ಕೋತೀನಿ. ಜಸ್ಟ್ ಇದನ್ನ ಸ್ವಲ್ಪ ಬ್ರೈಟ್ ಆಗಿ ಬೇಕು ಅಂತಂದ್ರೆ ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ನಂಗೆ ಯಾವುದು ಅಷ್ಟೊಂದು ಏನು ಇಷ್ಟ ಇಲ್ಲ. ಜಸ್ಟ್ ಹಂಗೇನೆ ನಿಮ್ಗೆ ಇದು ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಚ್ಕೋತೀನಿ ಅಷ್ಟೇ, ತೋರ್ಸೋದಿಕ್ಕೆ ಅಂತ. ಜಸ್ಟ್ ಕೈಯಲ್ಲೇನೆ ಅದನ್ನ ಹಚ್ಕೊಂಡ್ಬಿಡ್ತೀನಿ. ಜಾಸ್ತಿ ನಂಗೆ ಹಚ್ಕೊಳಕ್ ಇಷ್ಟ ಇಲ್ಲ. ಸ್ವಲ್ಪ ಅಷ್ಟೇ. ಐ ಮೇಕಪ್ ಅಂತ ನಾನು ಜಾಸ್ತಿ ಓವರಾಗಿ ಏನು ಮಾಡ್ಕೊಳಕ್ ಹೋಗಲ್ಲ. ಸಿಂಪಲ್ ಆಗಿನೇ ಮಾಡ್ಕೊತೀನಿ. ಮತ್ತೆ ನಾನು ಐಲೈನರ್ ಕಾಜಲ್ ಒಂದು ಲ್ಯಾಕ್ಮಿ ಅವ್ರದ್ದೇನೆ ಕಾಜಲ್ ಯೂಸ್ ಮಾಡ್ತೀನಿ. ಜಸ್ಟ್ ಇಲ್ಲಿಗೆ ಐಲೈನರ್ ಬೇಕು ಅಂದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ನನಗೆ ಅದು ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಅದನ್ನ ಯೂಸ್ ಮಾಡಕ್ ಹೋಗಲ್ಲ. ಜಸ್ಟ್ ಇದನ್ನ ಒಂದನ್ನ ಹಚ್ತೀನಿ. ನೋಡ್ಬೋದು ನೀವು ಕೆಳಗಡೆ ಫುಲ್ ಆಗಿ ಹಚ್ಚಿದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಕಾಣಿಸುತ್ತೆ ಅಲ್ವಾ, ಇಲ್ಲಿಗೊಂದು ಸ್ವಲ್ಪ ಅಪ್ಲೈನ ಮಾಡಿ. ಈ ಇದ್ರ ಮೇಲೆ ಐಲೈನರ್ ಹಚ್ಕೋಬೇಕು ಅಂತಂದ್ರೆ ಹಚ್ಚಿ ತೋರ್ಸಲ್ಲ, ಬಿಕಾಸ್ ನನ್ಗೆ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಐಲೈನರ್ ಬರುತ್ತೆ ಅಲ್ವಾ ವಾಟರ್ ಪ್ರೂಫ್, ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನನ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅಷ್ಟೇ. ಹಾಗೇನೆ ಸ್ವಲ್ಪ ಇಲ್ಲಿ ಸ್ವಲ್ಪ ಐಲೈನರ್ ಕಾಜಲ್ ಎಲ್ಲ ಅಪ್ಲೈ ಮಾಡಿದೆ ಅಲ್ವಾ, ಸ್ವಲ್ಪ ಇದು ಅಂತ ಡಾರ್ಕ್ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಫಿನಿಶ್ ಆಗುತ್ತೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಜಾಸ್ತಿ ಏನು ಪ್ರೈಸ್ ಎಲ್ಲ ಕೊಟ್ಟು ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಕ್ ಹೋಗಲ್ಲ. ಜಸ್ಟ್ ನನಗೆ ಯಾವ್ದು ಕಂಫರ್ಟಬಲ್ ಅಂತ ಅನ್ಸುತ್ತೆ ಆ ಲಿಪ್ಸ್ಟಿಕ್ ಮಾತ್ರನೇ ನಾನು ಯೂಸ್ ಮಾಡೋದು.
ಮತ್ತು ನಾನು ಡಾರ್ಕ್ ಶೇಡೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಸ್ವಲ್ಪ ಲೈಟಾಗಿರೋ ಶೇಡೇ ಯೂಸ್ ಮಾಡ್ತೀನಿ. ನನಗೊಂಥರ ಇದೇನೇ ಇಷ್ಟ ಆಗುತ್ತೆ, ಮತ್ತು ಸ್ವಲ್ಪ ಇದೇನೇ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರುತ್ತೆ. ಹೆವಿ ಅನ್ಸ್ಬಾರ್ದಲ್ವಾ, ಸೊ ಫೈನಲಿ ಸ್ಟಿಕ್ಕರ್ ಹಾಕೋತಾ ಇದ್ದೀನಿ. ಸ್ಟಿಕ್ಕರ್ ಹಾಕೊಳ್ಳುವಾಗ ನಿಮ್ಮ ಡ್ರೆಸ್ ಅಥವಾ ನಿಮ್ಮ ಸ್ಯಾರಿ ಕಲರ್ ಕೋಡ್ ಅಂದರೆ ಕಾಂಬಿನೇಷನಲ್ಲಿ ಸ್ಟಿಕ್ಕರ್ನ ಹಾಕೊಳ್ಳಿ, ಸಖತ್ತಾಗಿ ಕಾಣಿಸುತ್ತೆ. ಮಾಡ್ಕೊಳ್ಳೋಕೆ ಹೋಗಲ್ಲ, ಇಷ್ಟೇನೆ ಮಾಡಿಕೊಂಡು ಸಿಂಧೂರ ಇಟ್ಕೊಂಡ್ಬಿಟ್ರೆ ಐ ಆಮ್ ರೆಡಿ. ನಾನು ಸ್ಯಾರಿ ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ನನ್ನ ಲುಕ್ ಅಂತ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಲುಕ್ ಬಂದಿದೆ ಅಂತ. ಹೆವಿಯಾಗಿ ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತಲೂ ಅನ್ಸಲ್ಲ, ಸ್ವಲ್ಪ ಲೈಟಾಗೇ ಕಾಣಿಸುತ್ತೆ. ನನ್ನ ಸ್ಕಿನ್ ಟೋನ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡಬೇಕು, ಮೇಕಪ್ ಈ ಥರ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂತಂದರೆ ನಿಮ್ಮ ಟೋನ್ ಯಾವ ಥರ ಇದೆ, ಅಂದರೆ ನಿಮ್ಮ ಸ್ಕಿನ್ ಟೋನ್ ಯಾವ ಥರ ಇದೆ, ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ, ಸೊ ಅದ್ರ ಮೇಲೆ ಇನ್ಫಾರ್ಮೇಷನ್ ತಿಳ್ಕೊಂಡು ಯಾವ್ದು ನಿಮ್ಗೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಸೊ ಅದನ್ನೆಲ್ಲ ತಿಳ್ಕೊಂಡು ಸರ್ಚ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಂಡು ಅಪ್ಲೈ ಮಾಡಿ, ಆಯಿತಾ. ಸೊ ನನ್ನ ಲುಕ್ಕು ಮೇಕಪ್ ಮಾಡಿದಾಗ ಯಾವ ಥರ ಕಾಣಿಸಿದೆ, ಸ್ಯಾರಿಲಿ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಸೊ ಸಿಂಪಲ್ಲಾಗಿ ನಿಮಗೆ ಯೂಸ್ ಆಗೋವಂಥದ್ದನ್ನ ನಾನು ತಿಳಿಸಿದ್ದೀನಿ, ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಇಷ್ಟು ಪ್ರಾಡಕ್ಟ್ಗಳನ್ನ ಆರಾಮಾಗಿ ತೊಗೋಬೋದು, ಅಂದರೆ ಕಮ್ಮಿ ಬಜೆಟಲ್ಲೇ ತೊಗೊಂಡು ನಾವು ಸ್ವಲ್ಪ ಲುಕ್ನ ಚೇಂಜ್ ಮಾಡ್ಕೋಬೋದು. ಯಾವುದೇ ಥರ ಫಂಕ್ಷನ್ಗೆ ಎಲ್ಲಿಗಾದ್ರೂ ಹೋಗುವಾಗ ಆರಾಮಾಗಿ ರೆಡಿಯಾಗಿ ನೀವೇ ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಲುಕ್ಕು. ಸೊ ನಿಮಗೆ ಏನು ಅನ್ನಿಸ್ತು, ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ನಾನು ಮಾಡ್ಕೊಂಡಿರೋ ಮೇಕಪ್ ಅಮೌಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅದು ಕಮ್ಮಿದೆ ಪ್ರಾಡಕ್ಟ್ಸ್ಗಳು, ನಾನು ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಸಿಂಪಲ್ಲಾಗಿದ್ರೇ ತುಂಬ ಇಷ್ಟ ಆಗುತ್ತೆ, ಸೊ ಹಾಗಾಗಿ ನಾನು ಈ ಥರ ಮಾಡಿ ಹಾಕಿದ್ದೀನಿ. ನಾನು ಯಾವಾಗ್ಲೂ ಇದೇ ಥರ ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೊಳ್ಳೋದು, ನನಗಿದೇನೇ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಲುಕ್ ಕೂಡ ಒಂಥರ ಇಷ್ಟ ಆಗುತ್ತೆ. ಮತ್ತು ಇದು ಲೈಫ್ ಅಂದರೆ ಸ್ವಲ್ಪ ಟೈಮ್ವರೆಗೂ ಸೇಮ್ ಹಂಗೆ ಇರುತ್ತೆ ಮೇಕಪ್ ಲುಕ್ಕು, ಈವ್ನಿಂಗ್ ಟೈಮ್ವರೆಗೂ ಹಂಗೆ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ತುಂಬ ಇಷ್ಟಪಡ್ತೀನಿ. ನನ್ನ ಸ್ಕಿನ್ ಬಂದುಬಿಟ್ಟು ಡ್ರೈ ಸ್ಕಿನ್ನು, ಸೊ ನೀವು ಇದನ್ನೇ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ನೋಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ನನ್ನ ಚಾನಲ್ ಏನಾದ್ರು ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆಗಿದರೆ ನನ್ನ ಚಾನಲಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಈ ವಿಡಿಯೋ ಯಾವ ಥರ ಇತ್ತು, ನಿಮ್ಗೆ ಯೂಸ್ ಆಯಿತಾ, ಹೇಗಿದೆ ನಂದು ಮೇಕಪ್ ಲುಕ್ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್ ಬಾಯ್.